ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೆಯುತ್ತಿರುವಂಥ ಯುದ್ಧದಿಂದಾಗಿ ಭಾರತಕ್ಕೂ ಕೂಡ ಅದರ ಎಫೆಕ್ಟು ತಟ್ಟಿರುವಂಥದ್ದು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲೂ ಕೂಡ ಏನು LPG ಗ್ಯಾಸ್ಗಳ ಕೊರತೆ ಎದ್ದು ಕಾಣ್ತಾ ಇರುವಂಥದ್ದು. ಈಗ ನಾವು ರಾಮನಗರದ LPG ಗೋಡನ್ ಬಳಿ ಇದ್ದೀವಿ. ಈಗ ನೀವು ನೋಡ್ತಾ ಇರುವಂಥದ್ದು ಏನಂತಂದರೆ ಇದು ರಾಮನಗರ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಹಾಗೂ ಸಿಟಿಗೆ ಸಂಪೂರ್ಣವಾಗಿ ಇಲ್ಲಿಂದನೇ ಕೂಡ ಏನು LP ಸಿಲಿಂಡರ್ ಕಳಿಸುವಂಥದ್ದು. ಆದರೆ ಕಳೆದ 2 ದಿನಗಳಿಂದ ಏನು ಕಮರ್ಷಿಯಲ್ ಗ್ಯಾಸು ಸಂಪೂರ್ಣವಾಗಿ ಈ ಒಂದು ಗೋಡನ್ನಲ್ಲಿ ಸ್ಟಾಪ್ ಮಾಡಿರೋಂಥದ್ದು. ಯಾಕೆ ಅಂತಂದರೆ ಇಲ್ಲಿಗೆ ಯಾವುದೇ ಸ್ಟಾಕ್ ಬರದೇ ಇರೋದ್ರಿಂದ ಕಮರ್ಷಿಯಲ್ ಗ್ಯಾಸ್ ಏನಿತ್ತು ಅದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಆದರೆ ಏನು ಗೃಹ ಬಳಕೆಗೆ ಏನು ಬಳಸುತ್ತಿರುವಂಥ ಗ್ಯಾಸ್ ಮಾತ್ರ ಏನಂತಂದರೆ ಪ್ರತಿನಿತ್ಯ ಮೈಸೂರು ಗೋಡನ್ನಿಂದ ರಾಮನಗರ ಗೋಡನ್ಗೆ 2 ಲಾರಿ ಮುಖಾಂತರ ಏನು ಗೃಹ ಬಳಕೆಗೆ ಗ್ಯಾಸ್ ಸರಬರಾಜು ಆಗ್ತಿತ್ತು. ಆದರೆ ಕಳೆದ 2 ದಿನಗಳಿಂದ ಏನು 1 ಲಾರಿ ಲೋಡ್ ಅಷ್ಟೇ ಬರ್ತಾ ಇರೋವಂಥದ್ದು. ಸಂಪೂರ್ಣವಾಗಿ ಏನಂತಂದರೆ ಪ್ರತಿನಿತ್ಯ 800ರಿಂದ 1000 ಗ್ಯಾಸ್ಗಳು ಇಲ್ಲಿಂದ ಗೃಹ ಬಳಕೆಗೆ ಬಳಕೆ ಆಗ್ತಿದ್ವು. ಆದರೆ ಕಳೆದ 2 ದಿನಗಳಿಂದ ಅದರಲ್ಲಿ ಅರ್ಧ ಪ್ರಮಾಣ ಕಮ್ಮಿ ಆಗಿರೋದು. 400ರಿಂದ 500 ಸಿಲಿಂಡರ್ ಅಷ್ಟೇ ಇವ್ರ ಕೈಲಿ ಕೊಡೋಕ್ಕಾಗ್ತಾರಂಥದ್ದು. ಮಿಕ್ಕಿದ್ದೆಲ್ಲವೂ ಕೂಡ ಬರೀ ಸ್ಟಾಕಾಗೆ ಏನೋ ಉಳ್ಕೋತಾ ಇರೋವಂಥದ್ದು. ಯಾಕೆ ಅಂತಂದರೆ ಮೈಸೂರಿಂದ ಕೂಡ ಸ್ಟಾಕ್ ಬರ್ತಿಲ್ಲ. ಹಾಗಾಗಿ ನಾವು ಕಮರ್ಷಿಯಲ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ವಿ. ಗೃಹ ಬಳಕೆಗೆ ಪ್ರತಿನಿತ್ಯ 800ರಿಂದ 1000 ಏನು ಕೊಡ್ತಿದ್ವಿ ಪ್ರತಿನಿತ್ಯ ಗ್ಯಾಸ್ಗಳನ್ನ, ಅದನ್ನು ಕೂಡ ಅರ್ಧಕ್ಕೆ ಬಂದಿರೋವಂಥದ್ದು. ಯಾಕೆ ಅಂತಂದರೆ ಕಳೆದ 5-6 ದಿನಗಳಿಂದ ಏನು ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಿದೆ. ಆ ಯುದ್ಧದಿಂದಾಗಿ ನಮಗೆ ಗ್ಯಾಸು ಸಂಪೂರ್ಣವಾಗಿ ಪೂರೈಕೆ ಆಗ್ತಿಲ್ಲ. ಆ ಪೂರೈಕೆ ಆಗದಿರೋ ಹಿನ್ನೆಲೆಯಲ್ಲಿ ಜನರಿಗೂ ಕೂಡ ಏನು ಬೇಡಿಕೆ ಬರ್ತಿದೆ, ಏನು ಗ್ಯಾಸ್ ಸಿಲಿಂಡ್ರ್ ನೀಡ್ತಿದ್ದಾರೆ, ಅದನ್ನು ಸಂಪೂರ್ಣವಾಗಿ ನಮ್ಮ ಕೈಲಿ ಪೂರೈಸೋಕ್ಕಾಗ್ತಿಲ್ಲ ಅನ್ನೋದು ಕೂಡ ಇಲ್ಲಿ ಮ್ಯಾನೇಜರ್ ಹೇಳ್ತಾರಂಥದ್ದು. ಈಗ ಆ ಮ್ಯಾನೇಜರ್ ನಮ್ಮ ಜೊತೆಗಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ಪ್ರತಿನಿತ್ಯ ರಾಮನಗರದಲ್ಲಿ ಎಷ್ಟು ಸಿಲಿಂಡ್ರು ಬುಕ್ ಆಗ್ತಿದ್ವು, ನೀವು ಎಷ್ಟು ಕೊಡ್ತಿದ್ರಿ? ಪ್ರತಿನಿತ್ಯ 1000 ಬುಕ್ ಆಯ್ತಾ ಇದ್ದರೆ 1,000 ಸಪ್ಲೈ ಮಾಡ್ತಾಯಿದ್ದು. ಈಗ 1,500 ಬುಕ್ ಆಯ್ತಿದೆ, ಬರೀ 600-700 ಸಿಲಿಂಡರ್ ಬರ್ತಾಯಿದೆ. ಅರ್ಧ ಬುಕ್ ಆಯ್ತಿದೆ, ಅರ್ಧ ಸಪ್ಲೈ ಮಾಡೋಕೆ ಆಯ್ತಾ ಇದೆ. ನಮಗೆ ಲೋಡ್ ಬರ್ತಾಯಿದೆ 600 ಇಲ್ಲ 800 ಲೋಡ್ ಬರ್ತದೆ. ನಮಗೆ 1,000-1,500 ಬುಕ್ ಆಯ್ತಾ ಇದೆ. ಅರ್ಧ ಸಿಲಿಂಡ್ರು ವೇಟಿಂಗ್ ಲಿಸ್ಟ್ ಐತೆ. ಸರ್, ಮೊದಲು ಕಮರ್ಷಿಯಲ್ ಸಿಲಿಂಡ್ರು ಇಲ್ಲಿ ಎಷ್ಟು ಖಾಲಿ ಆಗ್ತಿದ್ವು, ಈಗ ಎಷ್ಟು ಕೊಡ್ತಿದ್ದೀರಾ? ಡೈಲಿ 150 ಖಾಲಿ ಆಯ್ತಾಯಿತ್ತು. ಈಗ ಒಂದು 3-4 ದಿನದಿಂದ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಲೋಡೇ ಬರ್ತಾ ಇಲ್ಲ, ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಈಗ ಆ ಕಮರ್ಷಿಯಲ್ ಸಿಲಿಂಡರ್ ತೊಗೋತಿದ್ದಲ್ಲ ಅವ್ರ ಪರಿಸ್ಥಿತಿ ಹೆಂಗೆ ಸರ್? ಅದು ನಾವು ಹೇಳೋಕ್ಕಾಗಲ್ಲ. ಈಗ ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀವಿ ಅಂದರೆ ಅವ್ರಿಗೆ ಏನು ಮಾಡ್ಕೊಂಡು ಅವ್ರ ವ್ಯವಸ್ಥೆ ಅವರೇ ನೋಡ್ಕೋತವ್ರೆ. ಒಲೆನ ಪಲ್ಲೆನ ಅಡ್ಜಸ್ಟ್ ಮಾಡ್ಕೋತವ್ರೆ. ಕೆಲವ್ರು ಕಂಪ್ಲೀಟಾಗಿ ಮುಟ್ಬಿಟ್ಟವ್ರೆ. ಸರ್, ಈಗ ಗೃಹ ಬಳಕೆಗೆ ಇಲ್ಲಿಂದ ಎಲ್ಲೆಲ್ಲಿಗೆ ಸರಬರಾಗಿದೆ, ಎಷ್ಟು ಸರಬರಾಜು ಆಗ್ತಿತ್ತು ಸರ್? ಇಲ್ಲಿಂದ ಟೌನ್ ಲಿಮಿಟು, ಹಳ್ಳಿ ಲಿಮಿಟ್ ಎಲ್ಲ ಸಪ್ಲೈ ಆಯ್ತಾಯಿತ್ತು. ಈಗ ಅರ್ಧಕ್ಕರ್ಧ ಸಪ್ಲೈ ಆಯ್ತಾಯಿದೆ. ನಮಗೆ ಕಂಪ್ಲೀಟಾಗಿ ಪೂರ್ತಿ ಲೋಡ್ ಬಂದೇ ಲೋಡ್ ಕೊಡ್ತಾಯಿದ್ದು. ಈಗ ಅರ್ಧಕ್ಕರ್ಧ ಲೋಡ್ ಬರ್ತಾಯಿದೆ. 1000 ಬುಕ್ ಮಾಡಿದ್ರೆ 500 ಸಿಲಿಂಡರ್ ಬರ್ತಾಯಿದೆ. 500 ಸಿಲಿಂಡರ್ ಲೋಡು ಪೆಂಡಿಂಗ್ ಉಳಿತಾಯಿದೆ. ನಿಮಗೆ ಲೋಡ್ ಎಲ್ಲಿಂದ ಬರ್ತಿತ್ತು ಸರ್? ಮೈಸೂರು ಪೆಂಡಿಂದ ಲೋಡ್ ಬರ್ತಾಯಿತ್ತು. ಈಗ ಸದ್ಯಕ್ಕೆ ವಾರ್ ನಡೀತಾ ಇರೋದ್ರಿಂದ ಎಲ್ಲ ಸ್ಟಾಪ್ ಆಗಿದೆ. ಮುಂದಕ್ಕೆ ನೋಡಬೇಕೇನು ಏನಾಗುತ್ತೋ ಅಂತ. ಓಕೆ, ಈಗ ಅವ್ರು ಏನು ಹೇಳ್ತಿದ್ದಾರೆ, ಇದು ಸರಿ ಹೋಗುತ್ತೆ ಅಂತಿದ್ರೆ, ಇಲ್ಲ ಮುಂದಕ್ಕೆ ಇನ್ನೂ ಸಮಸ್ಯೆ ಆಗುತ್ತೆ ಅಂತ ಏನೋ ಹೇಳ್ತಿದ್ದಾರೆ? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಣ್ಣ. ಮುಂದೆ ಏನಾಗುತ್ತೋ ಅದನ್ನು ಅವರೇ ಹೇಳಬೇಕು. ಈ ಸದ್ಯಕ್ಕೆ ಯಾವ ತೊಂದರೆ ಕೊಡ್ತಾ ಇಲ್ಲ. ಗೃಹ ಬಳಕೆಗೆ ಕಮರ್ಷಿಯಲ್ ಮಾತ್ರ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ. ಏನಂತಂದರೆ ಒಟ್ಟಾರೆಯಾಗಿ ರಾಮನಗರದಲ್ಲಿ ಗೃಹ ಬಳಕೆಗೆ ಬಳಕೆ ಆಗ್ತಿರೋಂಥದ್ದು ಅರ್ಧ ಬರ್ತಿದೆ. ಆದರೆ ಏನು ಕಮರ್ಷಿಯಲ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದೀವಿ. ಅವರು ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಇಲ್ಲಿ ಮ್ಯಾನೇಜರ್ ಹೇಳ್ತಿರೋಂಥದ್ದು. ಒಟ್ಟಾರೆಯಾಗಿ ಏನಂತಂದರೆ ಪ್ರತಿನಿತ್ಯ 150ಕ್ಕೂ ಹೆಚ್ಚು ಗೃಹ ಬಳಕೆಗೆ ಬಳಕೆ ಆಗ್ತಿದ್ದಂಥ ಸಿಲಿಂಡರ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರುವಂಥದ್ದು. ರಾಮನಗರದಿಂದ ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.